ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ದೇವರ ವಾಕ್ಯವನ್ನು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ನಾವು ಅಪೊಸ್ತಲರ ಕೃತ್ಯಗಳು ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 21ನೇ ಅಧ್ಯಾಯ ಅಪೊಸ್ತಲ ಕೃತ್ಯ 1ರಿಂದ 26 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗವನ್ನು ನಾವು ಇಂದು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಆಕ್ಟ್ಸ್ ಚಾಪ್ಟರ್ 21 ವರ್ಸಸ್ 1 to 26. ಇದರಲ್ಲಿ ಆತ್ಮಿಕತ್ವದ 13 ರಹಸ್ಯಗಳನ್ನು ನೋಡಿಕೊಳ್ಬೋದು. 13 ಸೀಕ್ರೆಟ್ಸ್ ಆಫ್ ಸ್ಪಿರಿಚುವಾಲಿಟಿ. ಆತ್ಮಿಕತ್ವದ 13 ರಹಸ್ಯಗಳು. ಅಂದರೆ ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳಬೇಕು ನಾನು, ಅದೇಂದರೆ ಧಾರ್ಮಿಕತ್ವಕ್ಕೂ ಆತ್ಮಿಕತ್ವಕ್ಕೂ ಭಾಳ ವ್ಯತ್ಯಾಸ. ಬೀಯಿಂಗ್ ರಿಲಿಜಿಯಸ್ ಆ್ಯಂಡ್ ಬೀಯಿಂಗ್ ಸ್ಪಿರಿಚುವಲ್. ಧಾರ್ಮಿಕ ವ್ಯಕ್ತಿ ಪ್ರಾರ್ಥನೆ ಮಾಡ್ತಾನೆ, ಆತ್ಮಿಕ ವ್ಯಕ್ತಿನೂ ಪ್ರಾರ್ಥನೆ ಮಾಡ್ತಾನೆ. ಧಾರ್ಮಿಕ ವ್ಯಕ್ತಿ ದೇವರ ವಾಕ್ಯವನ್ನು ಓದ್ತಾನೆ, ಆತ್ಮಿಕ ವ್ಯಕ್ತಿನೂ ದೇವರ ವಾಕ್ಯವನ್ನು ಓದ್ತಾನೆ. ಧಾರ್ಮಿಕ ವ್ಯಕ್ತಿ ದೇವಾಲಯಕ್ಕೆ ಹೋಗ್ತಾನೆ, ಆತ್ಮಿಕ ವ್ಯಕ್ತಿನೂ ದೇವರ ಆಲಯಕ್ಕೆ ಹೋಗ್ತಾನೆ. ಧಾರ್ಮಿಕ ವ್ಯಕ್ತಿ ದೇವರಿಗೆ ಕಾಣಿಕೆ ಅಥವಾ ದಾನ ಧರ್ಮಗಳನ್ನು ಮಾಡ್ತಾನೆ. ಆತ್ಮಿಕ ವ್ಯಕ್ತಿಯು ಕೂಡ ದೇವರಿಗೆ ಕಾಣಿಕೆ ದಾನ ಧರ್ಮಗಳನ್ನು ಮಾಡ್ತಾನೆ. ಈ ರೀತಿಯಾಗಿ ನೋಡಿದರೆ ಧಾರ್ಮಿಕ ವ್ಯಕ್ತಿಗೂ ಆತ್ಮಿಕ ವ್ಯಕ್ತಿಗೂ ಬಹಳಷ್ಟು ವ್ಯತ್ಯಾಸ ಕಾಣಲ್ಲ ಹೊರಗಿಂದ. ಆದರೆ ಒಂದು ದೊಡ್ಡ ವ್ಯತ್ಯಾಸ ಇದೆ, ಒಂದು ದೊಡ್ಡ ಅಲ್ಲ, ಕೆಲವು ವ್ಯತ್ಯಾಸಗಳಿದೆ ಧಾರ್ಮಿಕತ್ವಕ್ಕೂ ಆತ್ಮಿಕತ್ವಕ್ಕೂ. ಆದರೆ ಆ ವ್ಯತ್ಯಾಸಗಳನ್ನು ಸದ್ಯಕ್ಕೆ ನಾವು ನೋಡಲ್ಲ. ಆದರೆ ಆತ್ಮಿಕ ವ್ಯಕ್ತಿಯ ಬಗ್ಗೆ ಒಂದು ಮಾತು ಹೇಳಬಲ್ಲೆ. ಧಾರ್ಮಿಕ ವ್ಯಕ್ತಿ ಮಾನವೀಯವಾದ ವ್ಯಕ್ತಿ, ಆತ್ಮಿಕ ವ್ಯಕ್ತಿ ದೈವಿಕವಾದ ವ್ಯಕ್ತಿ. A religious person is a human person, whereas a spiritual person is a divine, godly person. ಹಾಗಾದರೆ ಆತ್ಮೀಕತ್ವಕ್ಕೆ 13 ರಹಸ್ಯಗಳಲ್ಲಿ ಮೊದಲನೇ ರಹಸ್ಯ ಏನಂತ ಹೇಳ್ಬಿಟ್ಟು ನಾವು ನೋಡೋದಾದರೆ 21ನೇ ಅಧ್ಯಾಯ ಅಪೊಸ್ತಲ ಕೃತ್ಯ ನಾವು ನೋಡೋದಾದರೆ ಒಂದು ಮಾತಿದೆ. ಅದರಲ್ಲಿ ನೋಡುವಾಗ ನಾವು ಅಂತ ಸ್ಟಾರ್ಟ್ ಆಗ್ತದೆ 21ನೇ ಅಧ್ಯಾಯ ಮೊದಲನೇ ವಚನ. ಯಾಕಂತೇಳಿದರೆ ನಾವು ಅಂತ ಹೇಳಿದಾಗ ಡಾಕ್ಟರ್ ಲೂಕ್, ವೈದ್ಯನಾದಂಥ ಲೂಕನು ಬರಿತಾ ಇರುವುದರಿಂದ ನಾವು ಅನ್ನುವಂಥ ಪದ ಹೆಚ್ಚಾಗಿ ಬರುವಂಥದ್ದನ್ನು ನಾವು ಗಮನಿಸ್ಬೋದು. ಅದರಲ್ಲಿ ಪೌಲನು ಮತ್ತು ಲೂಕ ಇನ್ನಿತರರು ಕುರಿತಾಗಿ ನಾವು ಅಂತ ಹೇಳ್ಬಿಟ್ಟು ಅವರು ಪ್ರಯಾಣ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸೈಪ್ರಸ್ ಹತ್ರ ಬಂದರು, ಅನಂತರ ದಕ್ಷಿಣದ ಪ್ರಯಾಣ ಮಾಡಿ ಸಿರಿಯಾಕ್ಕೆ ಹೋಗ್ತಿದ್ದಾರೆ. ಅಲ್ಲಿಂದ ನೌಕೆಯಲ್ಲಿದ್ದ ಸರಕುಗಳನ್ನು ಇಳಿಸಬೇಕಾದಕ್ಕಾಗಿ ಟೈರ್ ಎಂಬಲ್ಲಿಗೆ ಬಂದರು. ಅಲ್ಲಿ ಬಂದು ಇಳ್ಕೊಂಡ್ರು ಅಲ್ಲಿ ಟೈರ್ ಎಂಬಂಥ ಪ್ಲೇಸ್ಗೆ, ಅಥವಾ ತೂರ್ ಅಂತ ಹೇಳ್ಬೋದು. ಅಲ್ಲಿ ಬಂದ ಮೇಲೆ 21ನೇ ಅಧ್ಯಾಯ ಅಪೊಸ್ತಲ ಕೃತ್ಯ 4ನೇ ವಚನದಲ್ಲಿ ಅಲ್ಲಿ ಶಿಷ್ಯರನ್ನು ಹುಡುಕಿ. ವಾವ್! ಆತ್ಮಿಕತ್ವದ ಅಥವಾ ಆತ್ಮಿಕ ವ್ಯಕ್ತಿಯ ಮೊದಲನೇ ರಹಸ್ಯ ಏನಂತ ಹೇಳಿದ್ರೆ, ಅವರು ಇತರ ವಿಶ್ವಾಸಿಗಳನ್ನು ಹುಡುಕುವಂಥವರಾಗಿರ್ತಾರೆ. ಇತರ ಶಿಷ್ಯರನ್ನು, ತಾವು ಶಿಷ್ಯರಾಗಿದ್ದಾರೆ, ಈಗ ಇತರ ಶಿಷ್ಯರನ್ನು ಆ ಪ್ಲೇಸ್ನಲ್ಲಿ ಹುಡುಕ್ತಾ ಇದ್ದಾರೆ. ಆ ಒಂದು ಸರ್ಚಿಂಗ್ ಫಾರ್ ಎ ಡಿಸೈಪಲ್, ಅದು ಕೂಡ ಭಾಳ ಪ್ರಾಮುಖ್ಯವಾದಂಥ ಒಂದು ಅನುಭವ. ಹುಡುಕಬೇಕು, ಎಲ್ಲಿದ್ದಾರೆ. ಜ್ಯಾಕ್ಪುನ್ ಎಂಬಂಥ ದೇವರ ದಾಸರು, ನನ್ನ ಆತ್ಮಿಕ ನಾಯಕರು, ಅವ್ರು ಮಾಡುವಂಥ ಒಂದು ಪ್ರಾರ್ಥನೆ ಏನಂದರೆ, ಕರ್ತನೇ ನಿನ್ನನ್ನು ಹುಡುಕುವಂಥವರು ಎಲ್ಲಿದ್ದಾರೆ ನನಗೆ ತೋರಿಸು. ನನ್ನನ್ನು ಅವ್ರ ಕಡೆ ಕರ್ಕೊಂಡು ಹೋಗಿಲ್ದಿದ್ರೆ ಅವರನ್ನು ನನ್ನ ಕಡೆ ಕರ್ಕೊಂಬ. ಇವೆರಡನ್ನು ನೀನು ಮಾಡದಿದ್ರೆ ನನ್ನಲ್ಲಿ ಏನು ತಪ್ಪಿದೆ ಅಂತ ತೋರಿಸು. ಒಳ್ಳೆಯ ಪ್ರಾರ್ಥನೆ ಅಲ್ವಾ ಅದು?
ನಿನ್ನನ್ನು ಹುಡುಕುವಂಥವ್ರ ಕಡೆಗೆ ನನ್ನನ್ನು ಕರ್ಕೊಂಡು ಹೋಗಿಲ್ಲದಿದ್ರೆ ಅವರನ್ನು ನನ್ನ ಕಡೆ ಕರ್ಕೊಂಡು ಬಾ. ಇವೆರಡನ್ನೂ ಮಾಡದಿದ್ರೆ ನನ್ನಲ್ಲಿ ಏನು ತಪ್ಪು ದೋಷ ಇದೆ ಎಂಬುದನ್ನು ತೋರ್ಪಡಿಸು ಬಾ. ನಾನು ಆ ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಹುಡುಕಿದನು ಪೌಲ, ಲೂಕ ಶಿಷ್ಯರನ್ನು. ಎರಡನೇದಾಗಿ ಅಲ್ಲಿ ಶಿಷ್ಯರನ್ನು ಹುಡುಕಿದಷ್ಟೇ ಅಲ್ಲದೆ ಅವರನ್ನು ಕಂಡುಕೊಂಡು ಅವರೊಂದಿಗೆ ಶಿಷ್ಯರು ಒಬ್ಬರು, ಇಬ್ಬರು, 3, 4, 5, 10 ಜನ ಅವರು ಸಿಕ್ಕಿದ ತಕ್ಷಣ ಅಂಥ ಭಕ್ತಿವಂತರನ್ನು ಅವ್ರನ್ನ ಕಂಡು ಅವರೊಂದಿಗೆ 7 ದಿನ ಇದ್ದೆವು. ವಾವ್, 7 days. 7 ದಿನದಲ್ಲಿ ಒಟ್ಟಿಗೆ ಊಟ ಮಾಡ್ತಿದ್ರು, ಒಟ್ಟಿಗೆ ಚರ್ಚೆ ಮಾಡ್ತಿದ್ರು, ಒಟ್ಟಿಗೆ ಅವರು ಮಾತಾಡ್ತಿದ್ರು, ಒಟ್ಟಿಗೆ ವಿಶ್ರಮಿಸಿಕೊಳ್ತಿದ್ರು, ಒಟ್ಟಿಗೆ ತಮಾಷೆಯಾಗಿ ಮಾತಾಡ್ತಿದ್ರು, ನಗಾಡ್ತಿದ್ರು, ಬಹುಶಃ ಅಳ್ತಿದ್ರು. ಯಾಕೆ ಅಳ್ತಿದ್ರು? ಜನರು ಎಷ್ಟು ಸ್ವಾರ್ಥಿಗಳಾಗಿದ್ದಾರೆ. ಜನರು ದೇವರ ವಿಷಯದಲ್ಲಿ ದೂರವಾಗಿದ್ದಾರಲ್ಲ, ದೇವರನ್ನು ಸ್ವೀಕಾರ ಮಾಡ್ತಾ ಇಲ್ಲಲ್ಲ, ನಂಬಿಗಸ್ತರಾಗಿ ಇಲ್ಲ ಅಲ್ವಾ, ಅವರು ದೇವರ ಶಿಕ್ಷೆಗೆ ಒಳಗಾಗ್ತಾರಲ್ವ. ಹಾಗೆ ಆಗಬಾರ್ದು. ಆ ರೀತಿಯಾಗೆಲ್ಲ ಒಂದು ಪ್ಯಾಕೇಜ್ ಆಗಿ ಅವರು 7 ದಿನಗಳು ಪರಸ್ಪರ ಲೂಕ, ಪೌಲ ಮತ್ತು ಇತರ ಅನಾನಿಮಸ್ ವಿಶ್ವಾಸಿಗಳೊಂದಿಗೆ ಸಮಯ ಕಳೆಯುವಂಥದ್ದಕ್ಕೆ ಏನಂತ ಹೇಳ್ಬೋದು? ಫೆಲೋಶಿಪ್, ಅನ್ಯೋನ್ಯತೆ. ಹಾಗಾದರೆ ಆತ್ಮಿಕತ್ವದ ಎರಡನೇ ರಹಸ್ಯ ಅನ್ಯೋನ್ಯತೆ. ಮೊದಲನೇ ರಹಸ್ಯ ಹುಡುಕುವುದು, ಟೇಕಿಂಗ್ ಇನಿಷಿಯೇಟಿವ್, ಹುಡುಕುವುದು, ಭಕ್ತಾದಿಗಳೆಲ್ಲಿದ್ದಾರಂತ ಹುಡುಕುವಂಥದ್ದು. ಎರಡನೇದು, ಹುಡುಕಿದ ಮೇಲೆ ಅವ್ರ ಜೊತೆಯಲ್ಲಿ ಅನ್ಯೋನ್ಯತೆಯನ್ನು ಸ್ವಲ್ಪ ಕಾಲ, ಸಮಯ, ಬಹುಶಃ 7 ದಿವಸ, ಮಿನಿಮಮ್ 1 ದಿವಸ ಆದರೂ, ಕೆಲವು ತಾಸಾದರೂ ಅನ್ಯೋನ್ಯತೆಯನ್ನು ಕಳೆಯುವಂಥದ್ದು. ಮೂರನೇದಾಗಿ ಅಂದ ಹಾಗೆ ಅಪೊಸ್ತಲಕೃತ್ಯ 21ನೇ ಅಧ್ಯಾಯ 1ರಿಂದ 26 ವಚನಗಳಲ್ಲಿ ನಾವು ಆತ್ಮಿಕತ್ವದ 13 ರಹಸ್ಯಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ ಈಗ 2 ನಾವು ನೋಡಿದ್ದೀವಿ. ಮೂರನೇ ರಹಸ್ಯ ಏನಂತ ಹೇಳಿದರೆ ಪವಿತ್ರಾತ್ಮನ ಮೂಲಕ. ಹೌದು, ಪವಿತ್ರಾತ್ಮನೊಂದಿಗೆ ಸಂಪರ್ಕ ಇಟ್ಟುಕೊಂಡಿರುವಂಥದ್ದು. ಅಲ್ಲಿದ್ದಂಥ ಶಿಷ್ಯರು, ಇಲ್ಲಿ ಒಂದು ಅನ್ಯೋನ್ಯತೆ ನಡೀತಾ ಇರುವಾಗ 7 ದಿವಸಗಳಲ್ಲಿ ಆವಾಗ ಅವರು ಆ ಅನಾಮಧೇಯ ವಿಶ್ವಾಸಿಗಳು, ಶಿಷ್ಯರು ಏನು ಹೇಳ್ತಾರೆ? ಪೌಲನು ಯೆರೂಸಲೇಮಿಗೆ ಹೋಗಬಾರ್ದಂತ ಹೇಳಿದ್ರಂತೆ. ಹೌದು, ಅನ್ಯೋನ್ಯತೆಯಲ್ಲಿ ಪ್ರವಾದನೆಯು ಬರುತ್ತದೆ, ಅನ್ಯೋನ್ಯತೆಯಲ್ಲಿ ಮಾರ್ಗದರ್ಶನ ಲಭ್ಯವಾಗ್ತದೆ, ಅನ್ಯೋನ್ಯತೆಯಲ್ಲಿ ಬರುವಂಥದ್ದು ಉತ್ತೇಜನ ಕೂಡ. ಈ ರೀತಿಯಾಗಿ ಫೆಲೋಶಿಪ್ ಹ್ಯಾಸ್ ಗಾಟ್ ಮಲ್ಟಿಪರ್ಪಸ್. ಮೂರನೇ ರಹಸ್ಯ, ಆತ್ಮಿಕತ್ವದ ಮೂರನೇ ರಹಸ್ಯ ಪವಿತ್ರಾತ್ಮನಿಂದ ಹೌದು ಮಾತನಾಡುವಂಥದ್ದು. ಪವಿತ್ರಾತ್ಮನಿಂದ ಪ್ರವಾದಿಸುವಂಥದ್ದು, ಪವಿತ್ರಾತ್ಮನಿಂದ ಮಾರ್ಗದರ್ಶನ ನೀಡುವಂಥದ್ದು. ಹಾಗಾದರೆ ಆತ್ಮಿಕತ್ವದ 3 ರಹಸ್ಯಗಳು ಇದುವರೆಗೆ ನಾವು ನೋಡಿಕೊಂಡಿವಿ. ಇನ್ನೂ 10 ರಹಸ್ಯಗಳನ್ನು ನೋಡಿಕೊಳ್ಳೋಣವೇ? ಭಾಳ ಚೆನ್ನಾಗಿದೆ, ಬನ್ನಿರಿ. ಒಂದೊಂದಾಗಿ ಇದು ಲೈಫ್ ಇನ್ವೆಸ್ಟ್ಮೆಂಟ್, ನಿತ್ಯತ್ವಕ್ಕೆ ಉಳಿಯುವಂಥ ಒಂದು ಮಾತುಗಳಿವು. 21ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು, ಮತ್ತು ಅದರಲ್ಲಿ ನಾವು ನೋಡುವಾಗ ಟೈರ್ನಿಂದ ಅಥವಾ ತೂರ್ನಿಂದ 7ನೇ ವಚನ 21:7 ಅಪೊಸ್ತಲರ ಕೃತ್ಯ. ನಮ್ಮ ಪ್ರಯಾಣ ಮುಂದುವರಿಸಿ ಪ್ಲೋಮಾಯ ಎಂಬಲ್ಲಿಗೆ ಬಂದಿಳಿದೆವು. ಅಲ್ಲಿ ಸಹೋದರರನ್ನು ವಂದಿಸಿ, ಅಲ್ಲಿ ಕೂಡ ಕೆಲವರನ್ನು ವಂದಿಸಿ ಅವರೊಂದಿಗೆ 1 ದಿನ ಇದ್ದೆವು. ನೋಡ್ರಿ, ಹೌ ಪಾಲ್ ವ್ಯಾಲ್ಯೂಡ್ ಫೆಲೋಶಿಪ್. ಹೌದು, ಅನ್ಯೋನ್ಯತೆಯನ್ನು ಪಡ್ಕೊಂಡ್ರು, ಹೌದು. ಆದರೆ ಈಗ ನೋಡುವಾಗ ಅವರು ಒಂದು ಮೌಲ್ಯವನ್ನು,
ಅನ್ಯೋನ್ಯತೆಗೆ ಕಟ್ಟುವಂಥದ್ದು. ವ್ಯಾಲ್ಯೂಯಿಂಗ್ ಫೆಲೋಶಿಪ್. ಇಟ್ಸ್ ಒನ್ ಥಿಂಗ್ ಟು ಹ್ಯಾವ್ ಫೆಲೋಶಿಪ್ ಅಂಡ್ ಇಟ್ಸ್ ಅನದರ್ ಥಿಂಗ್ ಟು ಹ್ಯಾವ್ ವ್ಯಾಲ್ಯೂಯಿಂಗ್ ದಿ ಫೆಲೋಶಿಪ್. ಹೌದು, ಅನ್ಯೋನ್ಯತೆ ಹೊಂದುವಂಥದ್ದು ಒಂದು ಕಡೆ ನಿಜವಾಗಿದ್ದರೆ, ಅನ್ಯೋನ್ಯತೆಯನ್ನು ಅಮೂಲ್ಯವೆಂದು ಭಾವಿಸುವುದು, ಅದನ್ನು ಪ್ರಾಮುಖ್ಯವೆಂದೆಣಿಸುವುದು, ಅಮೂಲ್ಯವೆಂದೆಣಿಸುವುದು, ಅದು ಕೂಡ ಆತ್ಮಿಕತ್ವದ 4ನೇ ರಹಸ್ಯ. ವ್ಯಾಲ್ಯೂಯಿಂಗ್ ದ ಬ್ರದರ್ಹುಡ್ ಆರ್ ಫೆಲೋಶಿಪ್. ಒಂದಿನ ಇದ್ದರು ಮತ್ತು ಅದಾದ ನಂತರ ಏನಾಗ್ತದೆ, ಒಂದಿನ ಮತ್ತೆ 2 ದಿನ 3 ದಿನ ಅಂತ ಆಗಿಬಿಡ್ತದಲ್ಲ ಕೆಲವು ಸರಿ. ಆ ರೀತಿಯಾಗಿ ಇವ್ರಿಗೆ ಆಗಿರಬೇಕೇನೋ. ಅಪೊಸ್ತಲಕೃತ್ಯ 21ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಅಲ್ಲಿ ಕೆಲವು ದಿನ ಇದ್ದ ತರುವಾಯ ಅಗಬ ಎಂಬ ಹೆಸರಿನ ಪ್ರವಾದಿಯು ಯೂದಾಯದಿಂದ ಬಂದನು. ಹೌದ್ರಿ, ಇವರು ಬೇರೆ ಕಡೆಗೆ ಇದ್ದಾರೆ. ಟೈರ್ನಿಂದ ಅವರು ತ್ಲೋಮ್ಯಾಯ ಅಂತ ಹೇಳ್ಬಿಟ್ಟು ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಅಲ್ಲಿಂದ ಮರುದಿನ ಹೊರಟು ಕೈಸರಿಯಕ್ಕೆ ಬಂದಿದ್ದಾರೆ, ಸಿಜರಿಯ 8ನೇ ವಚನ. ಮತ್ತು ಅಲ್ಲಿ ಸುವಾರ್ತಿಕನಾದ ಫಿಲಿಪ್ಪನ ಮನೆಯಲ್ಲಿ ತಂಗಿದರು. ಹೌದು, ಫೆಲೋಶಿಪ್ಪನ್ನು ಗೌರವಿಸಿದರು ಇವರು, ವ್ಯಾಲ್ಯೂಡ್ ಫೆಲೋಶಿಪ್. ಆ ರೀತಿಯಾಗಿದ್ದಾಗ ಒಬ್ಬ ಪ್ರವಾದಿ ಬಂದುಬಿಟ್ಟು ಒಂದು ಪ್ರವಾದನೆಯನ್ನು ಹೇಳ್ತಾನೆ ರೀ. ಸೊ ರಿಸೀವಿಂಗ್ ದಿ ಪ್ರಾಫೆಸಿ ಇನ್ ದ ಸ್ಪಿರಿಟ್ ಆಫ್ ಹ್ಯೂಮಿಲಿಟಿ ಈಸ್ ಆಲ್ಸೋ ಸ್ಪಿರಿಚುವಾಲಿಟಿ. ಅಂದರೆ ಆ ಪ್ರವಾದನೆಯನ್ನು ದೀನತ್ವದಿಂದ ಸ್ವೀಕಾರ ಮಾಡುವಂಥದ್ದು ಆತ್ಮಿಕತ್ವದ 5ನೇ ರಹಸ್ಯ. ಏನು ಮಾಡಿದರು, ಅಲ್ಲಿ ಕೆಲವು ದಿನ ಎದ್ದು ತರುವಾಯ ಅಗಬ ಎಂಬ ಹೆಸರಿನ ಪ್ರವಾದಿ ಬಂದು ಅವನು ಪವಿತ್ರಾತ್ಮನು ಇಂತೆನ್ನುತ್ತಾನೆ ಅಂತ ಹೇಳಿಬಿಟ್ಟು ಈ ನಡುಪಟ್ಟಿ ಯಾರದು ಆ ಮನುಷ್ಯನನ್ನು ಯೆರೂಸಲೇಮಿನ ಯಹೂದ್ಯರು ಈ ರೀತಿಯಲ್ಲಿ ಬಂಧಿಸಿ ಅವನನ್ನು ಯಹೂದ್ಯರಲ್ಲದವರ ಕೈಗೆ ಒಪ್ಪಿಸುವರು ಎಂಬಂಥ ಒಂದು ಪ್ರವಾದನೆ. ಹೌದು, ಪ್ರವಾದನೆ ಕಡೆ ಕಾಲದಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವನಂತ ದೇವರು ಹೇಳಿಬಿಟ್ಟು ಅಪೊಸ್ತಲಕೃತ್ಯ 2:19 ಇರುವಂಥ ವಾಕ್ಯ ಭಾಗದಲ್ಲಿ ಅನಂತರ ಇರುವಂಥದ್ದು ದೇವರ ಆತ್ಮನಿಂದ ಒಂದು ಸ್ಪರ್ಶವನ್ನು ಹೊಂದಿದ ಮೇಲೆ ಅವರು ಪ್ರವಾದಿಸುವರು ಅಂತಿದೆ. ಪ್ರವಾದಿಸುವರು, ಅದನ್ನೇ ಇಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ನಾವು ನೋಡ್ತಿದ್ದೀವಿ. ಅಗಬ ಎಂಬ ವ್ಯಕ್ತಿ ಬಂದು ಪೌಲನ ವಿಷಯವಾಗಿ ಪ್ರತ್ಯೇಕವಾದ ರೀತಿಯಲ್ಲಿ ಪ್ರವಾದಿಸ್ತಾನೆ. ಆದ ಕಾರಣ ಆ ಪ್ರವಾದನೆಯನ್ನು ತೆಗೆದುಕೊಳ್ಳುವಂಥ ಆತ್ಮ ಬಂದು ಆತ್ಮಿಕತ್ವದ 5ನೇ ರಹಸ್ಯ. 6ನೇದಾಗಿ ಈ ರೀತಿಯಾಗಿ ಹೇಳಿದಾಗ ಕೆಲವರು ಏನು ಹೇಳಿದರು ಅಂದರೆ ಲೂಕನನ್ನು ಒಳಗೊಂಡಂತ ಕಾಣ್ತದೆ. ಯಾಕಂದರೆ ನಾವು ಅಂತ ಹೇಳಿಬಿಟ್ಟು ಅಲ್ಲಿ ಬರೆದಿದೆ ಅಪೊಸ್ತಲಕೃತ್ಯ 21:12ನೇ ವಚನದಲ್ಲಿ. ನಾವು ಇದನ್ನು ಕೇಳಿದಾಗ ನಾವು ಅಲ್ಲಿಯ ಜನರು ಯೆರೂಸಲೇಮಿಗೆ ಹೋಗಬಾರ್ದೆಂದು ಪೌಲನನ್ನು ಬೇಡ್ಕೊಂಡು, ಹೋಗಬೇಡ, ಯಾಕಂದರೆ ನಿನ್ನ ಅರೆಸ್ಟ್ ಮಾಡ್ತಾರೆ, ನಿಮ್ಮನ್ನು ಸೆರೆ ಹಿಡಿತಾರೆ ಮತ್ತು ಜೈಲಿಗೆ ಹಾಕ್ತಾರೆ, ಯಹೂದ್ಯರಲ್ಲದವರಿಗೆ ನಿನ್ನನ್ನು ಒಪ್ಪಿಸಿಕೊಡ್ತಾರೆ ಅಂತ ಹೇಳಿದಾಗ ಪೌಲನು ಒಂದು ಮಾತು ಹೇಳ್ತಾನೆ ರೀ, ಭಾಳ ಚೆನ್ನಾಗಿದೆ ಅದು. ಅಪೊಸ್ತಲಕೃತ್ಯ 21ನೇ ಅಧ್ಯಾಯದ 13ನೇ ವಚನದಲ್ಲಿ, ನೀವು ಯಾಕೆ ನನ್ನ ಹೃದಯ ಒಡೆಯುತ್ತೀರಿ? ಬಂಧಿತನಾಗಲಷ್ಟೇ ಅಲ್ಲ, ನಮ್ಮ ಕರ್ತ ಯೇಸುವಿನ ಹೆಸರಿನ ನಿಮಿತ್ತ ಯೆರೂಸಲೇಮಿನಲ್ಲಿ ನಾನು ಸಾಯಲಿಕ್ಕೂ ಸಿದ್ಧನಾಗಿದ್ದೇನೆ. ಐ ಆಮ್ ರೆಡಿ ಟು ಡೈ ಫಾರ್ ದ ನೇಮ್ ಆಫ್ ದ ಲಾರ್ಡ್ ಜೀಸಸ್. ಕರ್ತನಾದ ಯೇಸುವಿಗಾಗಿ ಸಾಯಲಿಕ್ಕೂ ರೆಡಿ ಅಂತ ಹೇಳ್ತಾನೆ. ಹಾಗಾದರೆ ಆತ್ಮಿಕತ್ವದ 6ನೇ ರಹಸ್ಯ ಏನಂತ ಹೇಳ್ಬಿಟ್ಟು ನೋಡುವಾಗ ಅದು ಸ್ವತಂತ್ರ ಚಿತ್ತವನ್ನು ಪ್ರತಿಕ್ರಿಯಿಸುವುದು. ಯೂಸಿಂಗ್ ದಿ ಫ್ರೀ ವಿಲ್ ವೆನ್ ಯು ಹಿಯರ್ ದಿ ಪ್ರಾಫೆಸಿ, ಅದು ಕೂಡ ಪ್ರಾಮುಖ್ಯ.
ಏಳನೇದಾಗಿ 14ನೇ ವಚನ 21ನೇ ಅಧ್ಯಾಯ ಅಪೊಸ್ತಲಕೃತ್ಯ 14ನೇ ವಚನದಲ್ಲಿ ಅವರು ಏನು ಹೇಳ್ತಾರೆ, ಈ ರೀತಿಯಾಗಿ ಹೋಗಬಾರ್ದು ಅಂತ ಹೇಳಿದ್ರೆ ಪೌಲನು ಇಲ್ಲ ನಾನು ಹೋಗ್ತೀನಿ ಅಂತ ಹೇಳಿದಾಗ ಪೌಲನನ್ನು ಒಡಂಬಡಿಸಲು ನಮಗೆ ಸಾಧ್ಯವಾಗದ ಕಾರಣ. ಹಾಗಾದರೆ ಲೂಕ್ ಹೇಳ್ದ, ಬೇರೆಯವರು ಹೇಳಿದರು, ಪೌಲನು ಅದನ್ನು ಕೇಳಿಸ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಆದ ಕಾರಣ ಕರ್ತನ ಚಿತ್ತ ನೆರವೇರಲಿ ಅಂತ ಹೇಳಿದರು. ಹಾಗಾದರೆ ಆತ್ಮಿಕತ್ವದ 7ನೇ ರಹಸ್ಯ ಏನಂತ ಹೇಳಿದ್ರೆ, ಒಂದು ವಿಷಯದಲ್ಲಿ ಒಂದು ಮನವರಿಕೆ ನಿಮಗಿರೋದಾದರೆ ಅದನ್ನು ಬಿಟ್ಟುಕೊಡದೆ ಇರುವಂಥದ್ದು, ಅದು ದೇವರ ವಿಷಯದಲ್ಲಿ ವಿಶೇಷವಾಗಿ. ಪೌಲನು ಹಾಗಿದ್ದ. ಲೂಕನು ಹೇಳಿದರೂ ಮಾತು ಕೇಳಲಿಲ್ಲ ಪೌಲನು. 8ನೇದಾಗಿ ಅನಂತರ ಯೆರೂಸಲೇಮಿಗೆ ತಲುಪ್ತಾರೆ. ತಲುಪಿದ ಮೇಲೆ ಸಹೋದರರು, ಅಂದರೆ ಅಲ್ಲಿದ್ದಂಥ ಹಿರಿಯರು ಇವರಿಗೆ ಸ್ವಾಗತ ಬಯಸಿದರು. ಮರುದಿನ ಅವರೆಲ್ಲರೂ ಪೌಲನೊಂದಿಗೆ ಸೇರಿಕೊಂಡು ಯಾಕೋಬನನ್ನು ನೋಡುವುದಕ್ಕೆ ಹೋದ್ರಂತೆ. ಹಾಗಾದರೆ ಹಿರಿಯರನ್ನು ಸಂಧಿಸುವಂಥದ್ದು ಭಾಳ ಒಳ್ಳೆಯ ಒಂದು ಪ್ರಾಕ್ಟೀಸ್. ಹಿರಿಯರನ್ನು ಸಂಧಿಸುವಂಥದ್ದು, ನಮಗಿಂತಲೂ ಮುಂದಾಗಿ ಹೋದಂಥ ಭಕ್ತಿವಂತರನ್ನು ಸಂದರ್ಶಿಸುವಂಥದ್ದು, ಅವರ ಅನ್ಯೋನ್ಯತೆಯನ್ನು, ಅವರ ಆಶೀರ್ವಾದವನ್ನು, ಅವರ ಅನುಭವವನ್ನು, ಅವರ ಸಾಕ್ಷಿಯನ್ನು, ಅವರ ಸ್ಪರ್ಶವನ್ನು, ಅವರ ಬುದ್ಧಿವಾದಗಳನ್ನು ನಾವು ಗೌರವಿಸುವಂಥದ್ದು ಆತ್ಮೀಕತ್ವಕ್ಕೆ ಅದು 8ನೇ ರಹಸ್ಯ. ಆಮೇಲೆ ಮುಂದೆ ನಾವು ನೋಡುವಾಗ ತನ್ನ ಸೇವೆಯ ವಿಷಯದಲ್ಲಿ ಪೌಲನು ಮಾಡುವಂಥದ್ದು 21ನೇ ಅಧ್ಯಾಯ 19ನೇ ವಚನದಲ್ಲಿ ಪೌಲನು ಎಲ್ಲ ಹಿರಿಯರನ್ನು ವಂದಿಸಿ ತನ್ನ ಸೇವೆಯ ಮೂಲಕವಾಗಿ ದೇವರು ಮಾಡಿದ್ದು, ದೇವರು ಯಹೂದ್ಯರಲ್ಲದವರ ಮಧ್ಯದಲ್ಲಿ ಮಾಡಿದ ಮಹತ್ ಕಾರ್ಯಗಳನ್ನು ವಿವರಿಸ್ತಾನೆ. ಹಾಗಾದರೆ ಸಾಕ್ಷೀಕರಿಸುವಂಥದ್ದು, ಟೆಸ್ಟಿಫೈಯಿಂಗ್ ಈಸ್ ಆಲ್ಸೋ ಅನದರ್ ಸೀಕ್ರೆಟ್ ಆಫ್ ಸ್ಪಿರಿಚುವಾಲಿಟಿ. ದೇವರೇನು ಮಾಡಿದ್ರು ಅಂತ ಹೇಳ್ಬಿಟ್ಟು ನಾವು ಇತರರಿಗೆ ಸಾಕ್ಷಿಯಾಗಿ ಹೇಳುವಂಥದ್ದು ಆತ್ಮೀಕತ್ವದ 9ನೇ ರಹಸ್ಯ. 10ನೇ ರಹಸ್ಯ ಏನಂತ ಹೇಳ್ಬಿಟ್ಟು ನೋಡುವಾಗ, ಹೌದು, ಹಿರಿಯರ ಒಂದು ಸಲಹೆ ಪಡೆಯೋದು. 21ನೇ ಅಧ್ಯಾಯ ಅಪೊಸ್ತಲಕೃತ್ಯ 20ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿನ ಹಿರಿಯರು ಈಗ ಪೌಲನಿಗೆ ಮಾತಾಡ್ತಾರೆ. ಸಹೋದರನೇ, ಸಾವಿರಾರು ಜನ ಯಹೂದ್ಯರು ನಂಬಿರುವುದನ್ನು ಕಾಣ್ತೀಯಲ್ಲ, ಅವರೆಲ್ಲರೂ ಧರ್ಮಶಾಸ್ತ್ರದ ಅಭಿಮಾನಿಗಳಾಗಿದ್ದರು. ಆದ ಕಾರಣ ನೀನು ಏನು ಮಾಡಬೇಕು ಅಂತ ಹೇಳಿದರೆ ಕೆಲವು ವಿಷಯಗಳನ್ನು ನೀನು ಮಾಡಬೇಕು. ಹೌದು, ನೀನು ಕೆಲವರು ಶುದ್ಧೀಕರಣ ಮಾಡಿಕೊಡ್ತಾರೆ, ಕ್ಷೌರ ಮಾಡಿಸ್ಕೊಡ್ತಾರೆ, ಅದಕ್ಕೆ ನೀನು ಕೂಡ ಅವರಲ್ಲಿ ನೀನು ಹರಕೆ ಹೊತ್ತಿದ್ದಾರೆ, ಅವ್ರಿಗೆ ನೀನು ಸಪೋರ್ಟ್ ಮಾಡಬೇಕು. 4 ಜನರಿದ್ದಾರೆ, ಅವ್ರನ್ನ ಸಪೋರ್ಟ್ ಮಾಡಬೇಕು. ಆ ರೀತಿಯಾಗಿ ಮಾಡಬೇಕೆಂಬಂಥ ಸಲಹೆಯನ್ನು ಅಪೊಸ್ತಲಕೃತ್ಯ 21ನೇ ಅಧ್ಯಾಯ 20ರಿಂದ ಮತ್ತು 24ರವರೆಗೆ ಕೆಲವು ಸಮಾಲೋಚನೆಯನ್ನು ಕೊಡ್ತಾರೆ. ಅದನ್ನು ಪೌಲನು ತಕ್ಕೊಳ್ತಾನೆ. ಈ ಟೇಕ್ಸ್ ದೋಸ್ ಸಜೆಷನ್ಸ್. ಆದ ಕಾರಣ ಸಲಹೆ ಪಡ್ಕೊಳ್ಳುವಂಥದ್ದು ಆತ್ಮಿಕತ್ವದ 10ನೇ, ಹಿರಿಯರ ಸಲಹೆ ತಗೊಳ್ಳುವಂಥದ್ದು ಆತ್ಮಿಕತ್ವದ 10ನೇ ಒಂದು ರಹಸ್ಯವಾಗಿದೆ. 11ನೇ ರಹಸ್ಯ ಅದೇನೆಂದರೆ 24ನೇ ವಚನ, 21ನೇ ಅಧ್ಯಾಯದ 24ನೇ ವಚನ. ಈ ರೀತಿಯಾಗಿ ನೀನು ಮಾಡೋದಾದರೆ ನೀನು ಧರ್ಮಶಾಸ್ತ್ರಕ್ಕೆ ಅನುಸಾರ ನಡ್ಕೊಳ್ತೀಯ ಅಂತ ಜನರಿಗೆ ಗೊತ್ತಾಗ್ತದೆ ಅಂತ ಹೇಳಿದರು. ಅದೇ ರೀತಿಯಾಗಿ ಪೌಲನು ತನ್ನನ್ನು ಶುದ್ಧಾಚಾರ ಮಾಡಿಕೊಳ್ತಾನೆ, 12ನೇ ರಹಸ್ಯ. ಮತ್ತು ಸ್ಪಾನ್ಸರ್ ಸಹ ತನ್ನನ್ನು ಶುದ್ಧೀಕರಿಸಿಕೊಂಡು ಅವನು ಅದಕ್ಕೆ ಬೇಕಾದಂಥ ಅದನ್ನು ಖರ್ಚು ವೆಚ್ಚಗಳನ್ನು ಮಾಡ್ತಾನೆ. ಈ ರೀತಿಯಾಗಿ 26ನೇ ವಚನ ಪ್ರಕಾರವಾಗಿ ನೋಡುವಾಗ, ಹೌದು, ಆತ್ಮಿಕತ್ವದ 13 ರಹಸ್ಯಗಳು 21ನೇ ಅಧ್ಯಾಯ ಅಪೊಸ್ತಲಕೃತ್ಯ 1ರಿಂದ 26 ವಚನಗಳವರೆಗೆ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.